ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸುಮಾರು 7 ವರ್ಷಗಳಾದಮೇಲೆ ಈಗ ಫ್ಯಾಮಿಲಿ ಜೊತೆಲಿ ಒಟ್ಟಿಗೆ ಹೋಗೋ ಅಂಥ ಭಾಗ್ಯ ಸಿಕ್ಕಿದೆ. ನಮ್ಮ ಅತ್ತೆ ಜೊತೆಲಿ ರೀಯೂನಿಯನ್ ಆದಮೇಲೆ ಫಸ್ಟ್ ಟೈಮು ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ 38th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅವ್ರಿಗೆ ರೆಡಿಯಾಗಕ್ಕೆ ಹೇಳಿದ್ವಿ. ಆ್ಯಕ್ಚುಲಿ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು ನೆನ್ನೆ ಬಂದು ಸೂರ್ಯಗ್ರಹಣ ಇತ್ತಲ್ವ. ಗ್ರಹಣದ ಕಾಲದಲ್ಲಿ ಹೊರಗಡೆ ಹೋಗಂಗಿಲ್ಲ, ಮತ್ತು ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಅದಕ್ಕೆ ನೆನ್ನೆನೇ ವಿಶ್ ಮಾಡಿ ನಾಳೆ ರೆಡಿ ಆಗಿರಿ, ಮಧ್ಯಾಹ್ನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಅಪ್ಪ ಅಮ್ಮ ತುಂಬಾ ಎಕ್ಸೈಟೆಡ್ ಆಗಿ 1 hour ಮುಂಚೆನೇ ರೆಡಿಯಾಗಿದ್ದರು. ಅವ್ರನ್ನ ಕರ್ಕೊಂಡು ಈ ಸ್ಪೆಷಲ್ ಪ್ಲೇಸಿಗೆ ಬಂದಾಯಿತು. ಈ ಪ್ಲೇಸು ಎಲ್ಲಿದೆ ಅಂತ ಅಂದ್ಕೊಳ್ತಿದ್ದೀರಾ? ಈ ರೆಸ್ಟೋರೆಂಟ್ ಇರೋದು ವೆಗಾ ಸಿಟಿ ಮಾಲಲ್ಲಿ, ಫಿಯಸ್ಟಾ ಬೈ ಬಾರ್ಬಿಕ್ಯೂ ನೇಷನ್. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಬಾರ್ಬಿಕ್ಯೂ ನೇಷನ್ ಅಂದರೆ ತುಂಬ ಇಷ್ಟ. ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆ ನಮ್ಮ ಮನೆಯವ್ರು ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟು ಚೂಸ್ ಮಾಡೋದೇ ಬಾರ್ಬಿಕ್ಯೂ ನೇಷನ್ನು. ಪಾಪು ಹುಟ್ಟಿದ ಮೇಲೆ ನಾವು ಬಾರ್ಬಿಕ್ಯೂಗೆ ಹೋಗೋಕ್ಕೆ ಆಗಿರಲಿಲ್ಲ. ಸರಿ, ಅವ್ರಿಗೂ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ನಾನೇನು ಮಾಡಿದೆ, ಬಾರ್ಬಿಕ್ಯೂ ನೇಷನ್ಗೆ ಚೆಕ್ ಮಾಡ್ತಿದ್ದೆ. ಆಗ ಫಿಯಸ್ಟಾ ಚೆಕ್ ಮಾಡಿದಾಗ ಇದು ಹೊಸ್ದಾಗಿದೆಯಲ್ವಾ, ನಾವು ಯಾವತ್ತೂ ಹೋಗಿಲ್ಲ ಅಂತ ಹೇಳಿ ಇಲ್ಲಿಗೇ ಬುಕ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ಒಂದೇ ಒಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಲೈವ್ ಬಾರ್ಬಿಕ್ಯೂ ಕೌಂಟರ್ಸ್ ಇರೋದಿಲ್ಲ. ಆದರೆ ಎಲ್ಲ ರೀತಿಯಾಗಿರುವಂಥ ಸ್ಟಾರ್ಟರ್ಸಿಂದ ಹಿಡಿದು ಮೇನ್ ಕೋರ್ಸ್ವರೆಗೂ ಇನ್ಕ್ಲೂಡಿಂಗ್ ಡೆಸರ್ಟ್ಸು ಅಷ್ಟು ಯಮ್ಮಿಯಾಗಿತ್ತು. ಆ್ಯಕ್ಚುಲಿ ನಾವು 3 ನಾನ್ ವೆಜ್ಜು ಮತ್ತು 1 ವೆಜ್ ತೊಗೊಂಡಿದ್ವಿ. ಅಮ್ಮ ನಾನ್ ವೆಜ್ ಬೇಡ ಅಂತ ಹೇಳಿಬಿಟ್ರು. ಇನ್ನು ಸ್ಟಾರ್ಟರ್ಸಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ಫಸ್ಟ್ಲಿ ಚೀಸ್ ಬಾಲ್ಸು, ಆಮೇಲೆ ಕ್ರಿಸ್ಪಿ ಕಾರ್ನು, ಪನ್ನೀರ್ ರೋಲ್ಸು, ಅದಾದಮೇಲೆ ಚಿಕನ್ ವಿಂಗ್ಸ್ ಕೊಟ್ಟಿದ್ರು. ಅದು ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ವಾವ್, ನನಗಂತೂ ತುಂಬ ಇಷ್ಟ ಆಯಿತು ಅದು. ಫಿಶ್ ನಗ್ಗೆಟ್ಸು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಚಿಕನ್ನು ಇಲ್ಲಿ ಬಾರ್ಬಿಕ್ಯೂ ಲೈವ್ ಇಲ್ಲ, ಒಳಗಡೆನೆ ತಂದೂರಿ ಥರ ಮಾಡ್ಕೊಂಡು ತಂದು ಕೊಡ್ತಾರೆ. ಅದು ಕೂಡ ಸಖತ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಯಾಕೆ ಅಂದರೆ ಅದರಲ್ಲಿ ಮಸಾಲೆಸ್ ಎಲ್ಲ ಅಷ್ಟು ಚೆನ್ನಾಗಿ ಇನ್ಫ್ಯೂಸ್ ಆಗಿತ್ತು. ವಾವ್, ಸೀರಿಯಸ್ಲಿ ಈಚ್ ಆ್ಯಂಡ್ ಎವ್ರಿ ಡೆಸರ್ಟ್ಸು ಮತ್ತು ಎಲ್ಲ ರೀತಿಯಾಗಿರೋವಂಥ ಮೇನ್ ಕೋರ್ಸಲ್ಲಿರೋವಂಥ ಐಟಮ್ಸು ಅಷ್ಟೇ ಅಷ್ಟೊಂದು ಚೆನ್ನಾಗಿತ್ತು. ಬಟ್ ಆದರೆ ಹೋಟೆಲ್ ಜಾಗ ಇರಲಿಲ್ಲ. ಸುಮಾರು ದಿವಸ ಆಗಿತ್ತಲ್ವ ನಾವು ಹೊರಗಡೆ ಹೋಗಿ, ಸೊ ಅಷ್ಟೊಂದು ತಿನ್ನೋದಕ್ಕಾಗಲಿಲ್ಲ. ಸೊ ಟೇಸ್ಟ್ಗಾದರೂ ಎಲ್ಲನೂ ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಫ್ರೈಡ್ ರೈಸು, ನೂಡಲ್ಸು ಮತ್ತು ರೈಸು, ದಾಲು, ಸಾಂಬಾರು ಅದೆಲ್ಲ ಏನೂ ಟೇಸ್ಟೇ ಮಾಡಲಿಲ್ಲ. ಇನ್ನು ನಾವು ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ, ಸಕ್ಕತ್ತಾಗಿತ್ತು ಚಿಕನ್ ಬಿರಿಯಾನಿ. ಆಮೇಲೆ ಫಿಶ್ ಕರಿ ಮತ್ತು ಚಿಕನ್ ಕಡಾಯಿ ಇತ್ತು, ಅದು ಕೂಡ ಸಖತ್ ಯಮ್ಮಿಯಾಗಿತ್ತು. ಇನ್ನು ಅಪ್ಪ ಅಮ್ಮಂಗೆ ಸಖತ್ತು ಖುಷಿ ಆಯಿತು. ಅವರು ಫಸ್ಟ್ ಟೈಮು ಈ ರೀತಿಯಾಗಿರುವಂಥ ರೆಸ್ಟೋರೆಂಟ್ಸ್ಗೆಲ್ಲ ಬರ್ತಾ ಇರೋದು. ಅದು ನನ್ನ ಸೊಸೆ ಕರ್ಕೊಂಬಂದಿದ್ದಾಳೆ ಅಂತ ಅವ್ರಿಗೊಂಥರ ಏನೋ ಖುಷಿ. ಅಪ್ಪ ತುಂಬಾ ಫುಡ್ಡಿ, ಅವ್ರಿಗೆ ನಾನ್ ವೆಜ್ ಐಟಮ್ಸ್ ಅಂದರೆ ಸಖತ್ ಇಷ್ಟ. ಅವ್ರಿಗೆ ಎಲ್ಲ ಐಟಮ್ಸು ಅಷ್ಟು ಇಷ್ಟ ಆಯಿತು. ಇನ್ನು ಅಮ್ಮಂಗೆ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟ. ಅವ್ರಿಗೆ ಡೆಸರ್ಟಲ್ಲಿ ಜಾಮೂನು ಮತ್ತು ಐಸ್ ಕ್ರೀಮು ಮತ್ತು ಪೇಸ್ಟ್ರೀಸ್ ಎಲ್ಲ ಇತ್ತಲ್ವ, ಸೊ ಅದು ತುಂಬಾ ಇಷ್ಟ ಆಯಿತು. 7 ವರ್ಷಗಳ ನಂತರ ಇವತ್ತು ನಮ್ಮ ಇಡೀ ಕುಟುಂಬ ಈ ರೀತಿ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು ನಾನು ನೆನೆಸ್ಕೊಂಡ್ರೆ ಮನಸ್ಸಿಗೆ ಸಖತ್ ನೆಮ್ಮದಿ ಕೊಡ್ತಾಯಿತ್ತು. ನಮ್ಮ ಮಾವ ಮತ್ತು ಅತ್ತೆ ಅವರು ಈ 38 ವರ್ಷದ ಸುಂದರವಾಗಿರೋ ಪಯಣಕ್ಕೆ ನಮ್ಮ ಕಡೆಯಿಂದ ಇದೊಂದು ಪುಟ್ಟ ಕಾಣಿಕೆ ಅಂತ ಹೇಳ್ಬೋದು. ಈ ಸರ್ಪ್ರೈಸ್ ಅವ್ರಿಗೆ ತುಂಬ ಇಷ್ಟ ಆಯಿತು. ನಾನು ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ, ಒಬ್ರಿಗೊಬ್ರು ಫೀಡ್ ಮಾಡಿ ಆ್ಯನಿವರ್ಸರಿ ಅಲ್ವಾ ಅಂತ. ಅಮ್ಮ ತುಂಬ ನಾಚಿಕೆ ಪಡ್ತಿದ್ರು, ಬೇಡಮ್ಮ ವಯಸ್ಸಾಗೋಯ್ತು ಅಂತ. ಆದರೂ ನಾನು ಬಿಡಲಿಲ್ಲ. ಅಮ್ಮ ವಿಷ್ಣು
ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಎಪ್ಪೊಮ್ಮೆ ಇದೆಯಾ ಹ್ಯಾಪಿ ಆയിരുന്നു. ನಾವಿದ ಕಡೆ ಎಲ್ಲ ಹ್ಯಾಪಿನೆಸ್ಸೇ ಅಲ್ವಾ. ಸೀರಿಯಸ್ಲಿ ನಾನು ಹಠ ಮಾಡಿದ್ರೆ ಬಿಡೋದೇ ಇಲ್ಲ. ಸೊ ಅಪ್ಪ ಅಮ್ಮ ತುಂಬ ನಾಚಿಕೆ ಮಾಡ್ಕೋತಾ ಇದ್ರು. ಸೊ ಒಬ್ರಿಗೊಬ್ರು ಕೇಕ್ನ ಫೀಡ್ ಮಾಡಿಕೊಂಡ್ರು. ಆ್ಯಕ್ಚುಲಿ ನಮ್ದು ಇನ್ನೊಂದು ಸರ್ಪ್ರೈಸಿಂಗ್ ಪ್ಲ್ಯಾನ್ ಇತ್ತು. ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ. ಬಾರ್ಬಿಕ್ಯೂ ನೇಷನಲ್ಲಿ ಬೈ ಡಿಫಾಲ್ಟು ನಮಗೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೇಳಿದ ತಕ್ಷಣ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಆ ಆಪ್ಷನ್ ಇರಲಿಲ್ಲ. ಬಟ್ ನನಗಿದು ಗೊತ್ತೇ ಇರಲಿಲ್ಲ, ಯಾಕಂದರೆ ನಾವು ಇಲ್ಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಬೇಸರ ಆಯಿತು. ಅದು ಒಂದು ಸರ್ಪ್ರೈಸಿಂಗ್ ಆಗಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಅದೊಂದು ಮಿಸ್ ಆಯ್ತಲ್ಲಪ್ಪ ಅಂತ ಬೇಜಾರಾಗೋಯ್ತು. ಇಲ್ಲ ಅಂತ ಹೇಳಿದರೆ ಅವ್ರು ಇನ್ನೂ ಜಾಸ್ತಿ ಸರ್ಪ್ರೈಸ್ ಆಗಿರೋರು. ಅಲ್ಲಿ ಫ್ರೆಶ್ಲಿ ಮೇಡ್ ಪಾನಿಪೂರೀಸ್ ಅಂತೂ ಸಖತ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಸೊ ಹೈಜಿನಿಕ್ಕಾಗಿ ಕೂಡ ಇತ್ತು. ಸೊ ನಮ್ಮ ಮನೆಯವರು ಕೂಡ ಟ್ರೈ ಮಾಡಿದ್ರು. ತುಂಬಾ ಯಮ್ಮಿಯಾಗಿತ್ತು. ನೀವೇನಾದರೂ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂದರೆ ಈ ಪ್ಲೇಸು ಆಪ್ಟ್ ಅಂತಲೇ ಹೇಳ್ತೀನಿ. ಸೀರಿಯಸ್ಲಿ ಈ ಪ್ಲೇಸಲ್ಲಿ ನಮಗೆ ಆ್ಯಂಬಿಯನ್ಸು ಅಷ್ಟು ಚೆನ್ನಾಗಿತ್ತು. ಅಲ್ಲಿರುವಂಥ ಸ್ಟಾಫ್ ಕೂಡ ತುಂಬಾ ಪೊಲೈಟಾಗಿ ಮತ್ತು ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಅವರು ಒಂದೇ ಒಂದು ಮಿಸ್ ಮಾಡಿದ್ದೇನು ಅಂತ ಹೇಳಿದ್ರೆ ಆ ಕೇಕ್ ಪಾರ್ಟು, ಅದು ಒಂದು ಮಾತ್ರ ಅಡಿಷ್ನಲಿ ಇತ್ತು ಅಂತ ಹೇಳಿದರೆ ನಮಗೆ ತುಂಬಾ ಸ್ಯಾಟಿಸ್ಫೈ ಆಗ್ತಿತ್ತು. ಅದು ಒಂದು ಮಾತ್ರ ಮಿಸ್ ಆಯಿತು ಅಂತ ಬೇಸರ ಇತ್ತು. ಬಿಟ್ಟರೆ ಇನ್ನೆಲ್ಲನೂ ಅಷ್ಟು ಸಕ್ಕತ್ತಾಗಿತ್ತು ಸೀರಿಯಸ್ಲಿ. ಇನ್ನು ಅಲ್ಲಿ ತುಂಬ ಫೋಟೋಗಳನ್ನ ನಾವು ಕ್ಲಿಕ್ ಮಾಡಿಸ್ಕೊಂಡ್ವಿ. ಅವೆಲ್ಲ ನಮ್ಮ ಪಾಲ್ಗೆ ನೆನಪುಗಳು ಮತ್ತು ಅದ್ಭುತವಾಗಿರುವಂಥ ಊಟ, ಆ ಬ್ಯೂಟಿಫುಲ್ ಎನ್ವಿರಾನ್ಮೆಂಟು. ಇನ್ನು ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಫ್ಯಾಮಿಲಿ ಜೊತೆ ಟೈಮ್ ಕಳೆದ್ನಲ್ವ, ಅದೊಂಥರ ಸದಾ ನೆನಪಲ್ಲಿರುತ್ತೆ. ನಾವು 10 ಸರಿ ಈ ರೀತಿಯಾಗಿರುವಂಥ ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀವಿ. ಆದರೆ ಇವ್ರ ಕೈ ಹಿಡಿದು ಇಲ್ಲಿಗೆ ಬರಬೇಕು, ಇದನ್ನೆಲ್ಲ ತೋರಿಸ್ಬೇಕು ಅಂತ ನನ್ನ ಆಸೆ ಆಗಿತ್ತು. ಅದು ತುಂಬ ದಿನದ ಆಸೆ ಇವಾಗ ನನಸಾಯಿತು ಅಲ್ವಾ. ಸೊ ಈ ಕನಸು ನನಸಾಗಿದ್ದ ಸಂಭ್ರಮ ಒಂಥರ ಖುಷಿ ಕೊಡ್ತಾ ಇತ್ತು ನನಗೆ. ಅಂದರೆ ಹಣ ಇದ್ದರೆ ಯಾವ ರೀತಿಯಾಗಿರುವಂಥ ಫೆಸಿಲಿಟಿನ ಬೇಕಾದರೂ ಕೊಂಡ್ಕೊಬೋದು. ಬಟ್ ಆದರೆ ಫ್ಯಾಮಿಲಿ ಜೊತೆ ನಾವು ಈ ರೀತಿಯಾಗಿ ಒಬ್ರಿಗೊಬ್ರು ಪ್ರೀತಿ ಕೊಡ್ತಾ ಆ ಕಳೆಯುವಂಥ ಸಮಯ ಇದೆಯಲ್ಲ, ಮತ್ತು ಆ ಬ್ಯೂಟಿಫುಲ್ ಮೂಮೆಂಟ್ಸ್ ಇದೆಯಲ್ಲ, ಅದು ಪ್ರೀತಿಯಿಂದ ಮಾತ್ರನೇ ಗಳಿಸೋದಕ್ಕಾಗತ್ತೆ. ಸೊ ಇದು ಒಂದರಿಂದನೇ ನಾನು ವಂಚಿತಲಾಗಿದ್ದೆ ಅಂತ ಫೀಲ್ ಆಗ್ತಿತ್ತು. ಬಟ್ ಪ್ರೀತಿ ಇದ್ದ ಕಡೆ ಎಲ್ಲ ದಿನವೂ ಹಬ್ಬನೇ ಅಲ್ವಾ. ಅದಕ್ಕೆ ನನಗೆ ಒಂಥರ ತುಂಬ ಖುಷಿ ಆಯಿತು. ಅದಕ್ಕೆ ತಕ್ಕಿದ ಹೆಸರು ಈ ರೆಸ್ಟೋರೆಂಟಿಗೆ ಇದೆ, ಫಿಯೆಸ್ಟಾ ಅಂತ. ತುಂಬಾ ಔಟ್ಸ್ಟ್ಯಾಂಡಿಂಗ್ ಇರೋವಂಥ ಟೈಮ್ನ ಇಲ್ಲಿ ಕಳೆದ್ವಿ. ನಮ್ಮ ಪುಟಾಣಿ ಅಂತೂ ಏನೂ ತಿಂದಿಲ್ಲ. ಕುಕುಂಬರು, ಜಾಮೂನು, ಅದಾದಮೇಲೆ ಸ್ವಲ್ಪ ಚಿಕನ್ ತಿಂದ. ಅದು ಬಿಟ್ಟರೆ ಬರೀ ಆಟನೇ, ಡ್ಯಾನ್ಸೇ ಒಂದು. ಅಮ್ಮ ಅಂತೂ ನನ್ನ ನೋಡಿದ ತಕ್ಷಣ ಸಖತ್ತು ಖುಷಿ ಪಟ್ಬಿಟ್ರು. ಈ ಔಟ್ಫಿಟ್ಟಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಯಾ ಅಂತ ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟು. ಅಷ್ಟು ಕ್ಯೂಟಾಗಿದೆಯಾ ಅಂತ ಸುಮಾರು ಸತಿ ಹೇಳ್ತಿದ್ರು. ನನಗೆ ತುಂಬ ಖುಷಿ ಆಗೋಯ್ತು. ಆಮೇಲೆ ಮಾಲಲ್ಲೆಲ್ಲ ಸುತ್ತಕೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಮ್ಮ ಅಪ್ಪ ತುಂಬಾ ಖುಷಿ ಪಟ್ರಲ್ಲ. ಅವ್ರ ನಗು ಮುಖ ನೋಡಿ ನನಗಂತೂ ಸಖತ್ತು ಸಂತೋಷ ಆಯಿತು. ನಮ್ಮ ಮನೆಯವರು ಥ್ಯಾಂಕ್ಸ್ ಹೇಳ್ತಿದ್ರು. ಅವ್ರಿಗೂ ಕೂಡ ಇದು ಸರ್ಪ್ರೈಸೇ ಆಗಿತ್ತು ಅಲ್ವಾ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಫ್ಟರ್ ಸೆವೆರಲ್ ಇಯರ್ಸ್ ಅಂತ ಮಾತಾಡ್ಕೋತಾ ಬರ್ತಾಯಿದ್ವಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಸುಮಾರು ವರ್ಷಗಳ ನಂತರ ಫ್ಯಾಮಿಲಿ ಜೊತೇಲಿ ಈ ರೀತಿಯಾಗಿರುವಂಥ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾನು ನಿಜವಾಗ್ಲೂ ಎಮೋಷ್ನಲ್ ಆಗಿಬಿಟ್ಟೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ನಾವು ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾವು ದೊಡ್ಡ ಫೇಲಿಯರ್ ಅಂತಲೇ ಹೇಳ್ತೀನಿ. ನಾವು ಎಲ್ಲ ದಿನನೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಬರೀ ಸ್ಪೆಷಲ್ ಡೇಸ್ ದಿನ ಅವ್ರನ್ನ ಹೈಲೈಟ್ ಮಾಡಿಬಿಟ್ಟು ಅದಾದಮೇಲೆ ನಾರ್ಮಲ್ ಡೇಸ್ ದಿನ ಅವ್ರನ್ನ ಇಗ್ನೋರ್ ಮಾಡೋದಲ್ಲ. ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಪ್ರೀತಿ ಪಾತ್ರನ ಚೆನ್ನಾಗಿ ನೋಡ್ಕೊಳ್ಳಿ. ಸ್ಪೆಷಲ್ ಡೇಸಲ್ಲಿ ಈ ರೀತಿ ಸಣ್ಣ ಪುಟ್ಟ ಸರ್ಪ್ರೈಸಸ್ ಕೊಡೋದ್ರಿಂದ ಅವ್ರ ಮನಸ್ಸಿಗೂ ಸಂತೋಷ, ಮತ್ತು ಈ ಸಣ್ಣ ಪುಟ್ಟ ನೆನಪುಗಳು ಜೀವನಕ್ಕೂ ಉಳ್ದೋಗ್ಬಿಡುತ್ತೆ. ಅದರಲ್ಲಿ ಏನೋ ಒಂಥರ ಸಂತೋಷ ಸಿಗುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಆಫ್ಟರ್ ರಿಯೂನಿಯನು ಫಸ್ಟ್ ಔಟಿಂಗ್ ವಿತ್ ಫ್ಯಾಮಿಲಿ ಈ ರೀತಿಯಾಗಿತ್ತು.
ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ನಾವು ಕಳೆದೋಗಿರೋ ಅಂಥ ಸಮಯನ ಮತ್ತೆ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ಬರೋವಂಥ ಪ್ರತಿ ಕ್ಷಣನ ಪ್ರೀತಿ ಹಂಚ್ತಾ ಸಂಭ್ರಮವಾಗಿ ಬಾಳ್ಬೋದು. ಸೊ ಅದಕ್ಕೆ ಎಲ್ಲ ಅವಕಾಶನೂ ಇದೆ, ಆದರೆ ನಮ್ಮ ಮನಸ್ಸು ನಿಷ್ಕಲ್ಮಶವಾಗಿ ಇರಬೇಕು ಅಷ್ಟೇ. ಈ ನಮ್ಮ ಫ್ಯಾಮಿಲಿ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ಔಟ್ಫಿಟ್ಟಲ್ಲಿ ನಾನು ಚಿನ್ನು ಯಾವ ರೀತಿ ಕಾಣಿಸ್ತಿದ್ವಿ ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.